ಭೌಗೋಳಿಕ ರಾಜಕೀಯ ಮತ್ತು ಭೌಗೋಳಿಕ ಆರ್ಥಿಕತೆ ಕುರಿತಂತೆ ಭಾರತದ ಮಹತ್ವಾಕಾಂಕ್ಷೆಯ 11ನೇ ರೈಸೀನಾ ಸಂವಾದ ದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. 3 ದಿನಗಳ ಈ ಸಮ್ಮೇಳನದಲ್ಲಿ ಜಾಗತಿಕ ನಾಯಕರು, ನೀತಿ ನಿರೂಪಕರು ಮತ್ತು ತಜ್ಞರು ಪಾಲ್ಗೊಂಡು ಪ್ರಚಲಿತ ಅಂತಾರಾಷ್ಟೀಯ ವಿದ್ಯಮಾನಗಳು ಮತ್ತು ಕಾರ್ಯತಾಂತ್ರಿಕ ಪಾಲುದಾರಿಕೆ ಕುರಿತಂತೆ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಈ ಆವೃತ್ತಿಯ ಸಂವಾದದ ಘೋಷವಾಕ್ಯ ಸಂಸ್ಕಾರ, ದೃಢ ನಿಶ್ಚಯ, ಸಹಾನುಭೂತಿ ಮತ್ತು ಪ್ರಗತಿ ಎಂಬುದಾಗಿದ್ದು ಪ್ರತಿಬಿಂಬಿಸುತ್ತದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಸಹಯೋಗದಲ್ಲಿ ರೈಸೀನಾ ಸಂವಾದವನ್ನು ಆಯೋಜಿಸಿದ್ದು, ಈ ಸಂವಾದದಲ್ಲಿ ಹಲವು ವಿದೇಶಿ ಗಣ್ಯರು ಭಾಗವಹಿಸಲಿದ್ದಾರೆ. ಭೂತಾನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಲಿಯಾಂಪೋ ದೀನಾನಾಥ್ ದುಂಗ್ಯಲ್ ಸಂವಾದದಲ್ಲಿ ಭಾಗವಹಿಸಲು ಈಗಾಗಲೇ ಭಾರತಕ್ಕೆ ಆಗಮಿಸಿದ್ದಾರೆ. ಸದ್ಯ ಭಾರತ ಪ್ರವಾಸದಲ್ಲಿರುವ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರು ರೈಸೀನಾ ಸಂವಾದದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಕ್ರಿಸ್ಟೋಫರ್ ಲೌಂಡೌ ಅವರು ಕೂಡ ಆಗಮಿಸಲಿದ್ದಾರೆ. ಉಳಿದಂತೆ ಮಾರಿಷಸ್, ಶ್ರೀಲಂಕಾ ಇನ್ನಿತರ ದೇಶಗಳ ಪ್ರತಿನಿಧಿಗಳು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಅಂತಾರಾಷ್ಟೀಯ ವಿಚಾರಗಳ ಕುರಿತು ಸಂವಾದಗಳನ್ನು ನಡೆಸುವ ಉದ್ದೇಶದಿಂದ ಭಾರತ 2016ರಲ್ಲಿ ವಾರ್ಷಿಕ ರೈಸೀನಾ ಸಂವಾದವನ್ನು ಆರಂಭಿಸಿತು.